ಟ್ರಾನ್ಸ್ಪೋರ್ಟರ್ ಅಡ್ವಾನ್ಸ್ ಹಾಕಿದ್ದಾರೆ. ಡೀಸೆಲ್ ಹಾಕ್ಸೋಣ ಅಂತ ಬಂದ್ವು ಪಂಪ್ ಹತ್ರ. ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಎಷ್ಟು ಹಿಡಿತೈತೆ ನೋಡೋಣ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ ಲಾಕ್ಸ್. ನಾನು ನಿಮ್ಮ ಪ್ರೀತಿಯ ಸಿರಿ. ಲೋಡು ಬಂದಿದೆ ಬೆಂಗಳೂರಿಗೆ. 2 ಗಾಡಿ ಅಂತೆ. 2 ಗಾಡಿ ಹೆಲ್ಪ್ ಆಗುತ್ತೆ, ಯಾಕಂತಂದರೆ ಅಗಟಾರ್ಪಲ್ ಹಾಕೋದಕ್ಕೇ ತೊಂದರೆ ಇರೋಲ್ಲ. ನಮ್ಮ ಗಾಡಿ ಅವ್ರ ಗಾಡಿ ಅಗಟಾರ್ಪಲ್ ಹಾಕ್ಕೊಂಡು ಶಿಸ್ತಾಗಿ ಬೆಂಗಳೂರು ಕಡೆ ಹೊರಡೋಣ. ಗುಜರಾತಿಗೆ ಬಾಯ್ ಬಾಯ್ ಹೇಳಿ ಈಗ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಬನ್ನಿ. ಆ ಗಾಡಿ ವೈಟ್ ಗಾಡಿ ಲೈಲ್ಯಾಂಡು, ಆ ಗಾಡಿನೂ ಬರುತ್ತೆ ನನ್ನ ಗಾಡಿ ಜೊತೆನೆ. ಬಾಬಾ ಆ ಗಾಡಿ ನಾನು ಕರ್ಕೊಂಡು ಹೋಗ್ಬೇಕು. ಅವ್ರು ಇಲ್ಲಿ ಓಡಾಡ್ತಾರೆ, ಅವ್ರು ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಅವ್ರಿಗೊಂದು ಸ್ವಲ್ಪ ಹಿಂದಿ ಬರಲ್ವಂತೆ. ನಾವೇನು ಹಿಂದಿ ಪೂರ್ತಿ ಮಾತಾಡ್ತೀವಿ, ನಮಗೂ ಸ್ವಲ್ಪ ತೋಡ ಅಷ್ಟೇ. ಹಂಗೆ ಮೈಂಟೈನ್ ಮಾಡ್ಕೊಂಡು ಇಲ್ಲಿಂದ ಲೋಡ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೋಗೋಣ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಪಾಯಿಂಟ್ ಹತ್ರ ಸಿಗ್ತೀನಿ ಬನ್ನಿ. ಡೈರಿಯಿಂದ ಪೌಡ್ರು, ಮಿಲ್ಕ್ ಪೌಡ್ರು ಲೋಡ್ ಆಗ್ತಾ ಇರೋದು ಬೆಂಗಳೂರಿಗೆ. ಅಲ್ಲಿ ವೈಟ್ ಗಾಡಿ ಕಾಣ್ತಾ ಇದೆಯಲ್ಲ, ಅದೊಂದು ಗಾಡಿ, ನಂದೊಂದು ಗಾಡಿ. 2 ಗಾಡಿ, ಒಂದೇ ಪಾಯಿಂಟ್ ಲೋಡು, ಒಂದೇ ಪಾಯಿಂಟ್ ಅನ್ಲೋಡು. ಎಂಟ್ರಿ ಮಾಡ್ಸೋಣ ಅಂತ ಹೋಗಿದ್ದೆ, ಪಾರ್ಟಿ ಬರಬೇಕಂತೆ. ಪಾರ್ಟಿ ಬರಲಿ, ಅಲ್ಲಿಂದ ತನಕ ವೆಯ್ಟ್ ಮಾಡೋದು. ಅಲ್ಲಿ ಪ್ಲಾಟ್ಫಾರಮಿಗೆ ಗಿರ್ಪಲ್ ಹಾಕ್ಕೊಂಡು ಪ್ಲಾಟ್ಫಾರಮ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಬರ್ತಾರೆ. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಟಾರ್ಪಲ್ ಹಾಕ್ಬೇಕು, ಇನ್ನು ಬಿಲ್ ಬಂದಮೇಲೆ ಹಾಕ್ಬೇಕಂತೆ ಪಾಟ್ ಲೋಡು. ಇವ್ರು ಸಾಹೇಬರು ಕಮಾನ್ ಹಾಕ್ತಾರಂತೆ. ಕಮಾನ್ ಏನು ಹಾಕಲ್ಲ, ಯಾಕಂತಂದರೆ ಕಮಾನು ಮುರಿದಿಕ್ಕಿದ್ದೀನಿ. ಕಮಾನ್ ಹಾಕೋಕ್ಕಾಗಲ್ಲ, ರೆಡಿ ಮಾಡಿಸ್ಬೇಕು. ಮಾಡ್ಸೋಣ. ಕಮಾನ್ ಮುರಾಕಿದ್ದೀನಿ ನಾನು, ಹಂಗೆ ಹಾಕ್ತೀನಿ ಟಾರ್ಪಲ್. ಇವ್ರೇನ ಮಾಡ್ಕೊಂಡು ಕಂಪ್ನಿಯಿಂದ ಆಚೆ ಬಂದು ನೆನ್ನೆ ಇಷ್ಟೊತ್ತಿಗೆ 1 ಗಂಟೆ ಹಂಗೆ ಹೋಗಿದ್ದು. ಇವಾಗ ಅಲ್ಲೇ 2 ಗಂಟೆ ಆಗೋಯ್ತು. ಲೋಡ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಜೈಲಿಂದ ಆಚೆ ಬಂದಂಗಾಯ್ತು. ಈ ಗಾಡಿ ಮುಂದೆ ಇದೆಯಲ್ಲ, ಈ ಗಾಡಿ ಚೆನ್ನೈಗೆ, ನನ್ನ ಗಾಡಿ ಬೆಂಗಳೂರಿಗೆ. ಒಂದೂವರೆ ಅವರು ಬೇಗ ಬಂದಿದ್ದಿದ್ರೆ ಟೋಲ್ಗಳು ಡಬಲ್ ಆಗ್ತಾ ಇರಲಿಲ್ಲ. ಇಲ್ಲಿ 3 ಟೋಲ್ ಬರುತ್ತೆ. ರಿಂಗ್ ರೋಡು, ಅಹಮದಾಬಾದ್ ರಿಂಗ್ ರೋಡು 3 ಟೋಲು. ಇವಾಗ ಡಬಲ್ ಚಾರ್ಜ್. ಒಂದು ದಿವಸ ಲೋಡಿಂಗ್ ಮಾಡಿದ್ದಾರೆ. 24 ಅವರ್ಸು ಪಾರ್ಟ್ ಲೋಡ್ ಆಗಿತ್ತಲ್ಲ, ಅದಕ್ಕೆ ಲೇಟ್ ಆಗೋಯ್ತು ಲೋಡ್ ಮಾಡೋದು. ಈ ಟ್ರಾನ್ಸ್ಪೋರ್ಟರು ಡೀಸೆಲ್ಗೆ ಅಮೌಂಟ್ ಹಾಕ್ತಾರೆ. ಡೀಸೆಲ್ ಹಾಕಿಸ್ಕೊಂಡು ಶಿಸ್ತಾಗೆ ಬೆಂಗಳೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ಟ್ರಾನ್ಸ್ಪೋರ್ಟರ್ ಅಡ್ವಾನ್ಸ್ ಹಾಕಿದ್ದಾರೆ. ಡೀಸೆಲ್ ಹಾಕ್ಸೋಣ ಅಂತ ಬಂದ್ವು ಪಂಪ್ ಹತ್ರ. ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಎಷ್ಟು ಹಿಡಿತೈತೆ ನೋಡೋಣ. आपका नाम? ಅಶೋಕ್ ಸರ್ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ಕೆ ಏನು ಬೆಡ್ಶೀಟ್ ಕೊಟ್ಟಿದ್ದಾರೆ ನಮಗೂ ಮತ್ತು ನಮ್ಮ ಸ್ನೇಹಿತರ ಗಾಡಿಗೆ. ಫುಲ್ ಟ್ಯಾಂಕು ಎಷ್ಟು ಹಿಡಿದಿದೆ? 18,143. 201 ಲೀಟ್ರ್ ಹಿಡಿದಿದೆ. ನಮ್ಮ ಬ್ರದರ್ ಎಷ್ಟು ಹಾಕ್ಸಿದ್ದಾರೆ? 18,000. ನಮ್ಗೆ ಅವ್ರಿಗೂ ಒಂದು 100 ರೂಪಾಯಿ ಹೆಚ್ಚು ಕಡಿಮೆ. 18 36 ಚಿಲ್ಲರೆ. ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋಣ. ಮಹಾತ್ಮ ಗಾಂಧಿ ಎಕ್ಸ್ಪ್ರೆಸ್ ವೇ ಅಹಮದಾಬಾದು ಬರೋಡಾ. ಇವಾಗ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಆರಾಮಾಗಿ ಬರೋಡಾ ಹೋಗ್ಬೋದು. ಎಕ್ಸ್ಪ್ರೆಸ್ ವೇ ಐತೆ. ಎಕ್ಸ್ಪ್ರೆಸ್ ವೇ ಬಿಟ್ಟು ನಾರ್ಮಲ್ ರೋಡು ಐತೆ, ಓಲ್ಡ್ NH. ಅಲ್ಲಾಸ್ ಹೋಗ್ಬೋದು. ಅಲ್ಲಾಸ್ ಹೋದ್ರೆ ಎಲ್ಲ ನೋ ಎಂಟ್ರಿ, ಬೈಪಾಸು ಎಲ್ಲ ಯಾಕೆ ಸುಮ್ಮನೆ ತಲೆನೋವು. ಅಲ್ಲಿ 2 ಟೋಲ್ ಬರ್ತವೆ. 2 ಟೋಲು ಸೇರಿ ಒಂದೇ ಟೋಲು ಎಕ್ಸ್ಪ್ರೆಸ್ ವೇ ಕಟ್ ಆಗುತ್ತೆ. ಆರಾಮಾಗಿ ಹೋಗೋದು. ಬಂದು ಅಲ್ಲೇ 9:30 ಆಯಿತು. ಇಲ್ಲಿ ಸೂರತ್ ಪುಣೆ ಹೈವೇಲಿ ಊಟಕ್ಕೆ ಅಂತ ಸೈಡ್ಗೆ ಹಾಕಿದ್ವು. ಡಾಬಾದಾಗೆ ಊಟ ರಾಜಸ್ಥಾನದಲ್ಲಿ ಉಪ್ಪು ಹಾಕೋ ಕಡಿಮೆ ಆಗ್ತಾರೆ. ಉಪ್ಪು ಖಾರ ಹಾಕೋಕ್ಕೆ ಸಾಯ್ತಾರೆ. ನಾವೇ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕು. ಈ ಕಡೆ ಕಾಣ್ತಾ ಇದೆಯಲ್ಲ ಗಾಡಿ, ಆ ಗಾಡಿ ಮತ್ತು ನಮ್ಮ ಗಾಡಿ ಸೈಡ್ಗೆ ಹಾಕಿದ್ವು. ಮಧ್ಯಾಹ್ನ ಕ್ಯಾಂಟೀನಲ್ಲಿ ಊಟ ಮಾಡಿದ್ವು. ಅದು ಸೋಡಾ ಹಾಕ್ಬಿಟ್ಟು ಅಲ್ಲಿ ಹೊಟ್ಟೆ ಹಸ್ತಿತ್ತು. ಅಡುಗೆ ಮಾಡ್ಕೊಳ್ಳೋಣ ಅಂತಂದರೆ ಲೇಟ್ ಆಗುತ್ತೆ ಅಂತೇಳಿ ಡಾಬಾದಾಗ ಊಟ ಮಾಡಿದ್ವು.
ಈಗ ಸದ್ಯಕ್ಕೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಲ್ಲಿಂದ ತನಕ ಹೋಗಿ ಎಲ್ಲಾದರೂ ಮಲಿಕೊಂಡು ಆರಾಮಾಗಿ ಹೋಗೋದು. ಏನು ಟೈಮಿಂಗ್ ಮಾಲೇನಲ್ಲ, ಆರಾಮಾಗಿ ಹೋಗೋಣ. ಮಧ್ಯಾಹ್ನ ಅಲ್ಲೇ ಕಂಪ್ನಿ ಕ್ಯಾಂಟೀನಲ್ಲಿ ಊಟ ಮಾಡಿದ್ದು. ಅದೇ ಸೋಡಾ ಹಾಕಿ ಚೆನ್ನಾಗಿರಲಿಲ್ಲ. ಅನ್ನ ಬೇರೆ ಈ ಜೈಲಾಗೆ ತೂಕ ಮಾಡಿ ಹಾಕ್ತಾರಲ್ಲ ಹಂಗೆ ಹಾಕಿದ್ದ. ಅಯ್ಯೋ ಕರ್ಮ. ಉಪ್ಪು ಖಾರ ಒಂದು ಸ್ವಲ್ಪ ಸಾಲ್ಟೇಜ್ ಮತ್ತು ಪಾಯಸ ಅಂತ ಕೊಟ್ಟಿದ್ದಾನೆ ಅಲ್ಲಿ ಕ್ಯಾಂಟೀನಲ್ಲಿ. ಅದೇನು ಸಕ್ಕರೆ ಹಾಕಿದನು ಉಪ್ಪು ಹಾಕಿದನು ಗೊತ್ತಿಲ್ಲ. ಆ ಟೇಸ್ಟ್ ಉಪ್ಪು ಇದ್ದಂಗೆ ಐತಿ. ಅಯ್ಯೋ ಕರ್ಮ ಒಂದಲ್ಲ. ಏನು ಮಾಡೋಕ್ಕಲ್ಲ, ಹೊರಗಡೆ ಬಂದಮೇಲೆ ಸಹಿಸ್ಕೊಂಡು ಹೋಗ್ಬೇಕು. ನಾವೇ ಗಾಡಿನ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಕಂಪ್ನಿ ಒಳಗೆ ಅಲೋ ಇಲ್ಲ. ಅಡುಗೆ ಐಟಮ್ ಎಲ್ಲ ಐತೆ, ಗ್ಯಾಸ್ ಹಚ್ಚಂಗಿಲ್ಲ ಕಂಪ್ನಿ ಒಳಗಡೆ. ಏನು ಮಾಡಬೇಕು? ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಹೋಗ್ತಾ ಇರ್ಬೇಕು. ಅದು ಇದು ಅಂತ ಯೋಚನೆ ಮಾಡಬಾರ್ದು. ಹಾಯ್ ಎಲ್ಲ ಎವ್ರಿವನ್, ಗುಡ್ ಮಾರ್ನಿಂಗ್. ನೈಟು ಈ ಡಾಬಾ ಹತ್ರ ಬಂದು ಆಲ್ಟ್ ಆಗಿದ್ವು. ನಮ್ಮ ಗಾಡಿಯಲ್ಲಿ ಸದ್ಯಕ್ಕೆ ಸೈಡ್ಗೆ ಹಾಕಿದ್ದು. ಒಂದು 400 ಕಿಲೋಮೀಟ್ರ್ ಜರ್ನಿ ಮಾಡಿವು ನೆನ್ನೆ. ಒಂದು ಬೆಳಗಿನ ಜಾವ 4 ಗಂಟೆ ತನಕ ಜರ್ನಿ ಮಾಡಿವು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗೋಣ ಅಂತ ನಮ್ಮ ಸ್ನೇಹಿತರು ಗಾಡಿ ನಾವು ಇಲ್ಲೇ ಡಾಬಾ ಹತ್ರ ಸೈಡ್ಗೆ ಹಾಕಿದ್ರು. ಅವ್ರು ರೆಗ್ಯುಲರ್ ಡಾಬಾ ಅಂತೆ. ನಾವು ಇನ್ನು ರೆಗ್ಯುಲರ್ ಮಾಡ್ಕೊಳ್ಳೋಣ. ಈ ಕಡೆ ಲೈನ್ ಬಂದರೆ ಇಲ್ಲಿ ಡೆಫ್ ಕಾಣ್ತಾ ಇದೆಯಲ್ಲ, ಈ ಡೆಫು ನಾನು ಗ್ಯಾರಂಟಿ ಕೊಡಲ್ಲ. ಯಾಕಂತಂದರೆ ಅದ್ರ ಬಗ್ಗೆ ಮಾಹಿತಿ ಬೇಡ, ನಿಮ್ಮಿಷ್ಟ. ಹಾಕ್ಸಂಗಿದ್ರೆ ಹಾಕ್ಸಿ. BS6 ಗಾಡಿಗಳು ಹೊಸ್ದಾಗೆ ಹಾಕ್ಸರ್ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಸಿ. ಅದೇ ಬಿಲ್ಗಳಿಗೆ ಒದ್ದಾಡಬೇಕು. ಬಿಲ್ಲು ಬರುತ್ತೋ ಏನು ಕತೆನೋ ಗೊತ್ತಿಲ್ಲ, ಕೊಡ್ತಾನೇನೋ. ಇದೇನು ರೆಫರ್ ಮಾಡಲ್ಲ ನಾನು, ಡಾಬತ್ತಾಗಿರೋದು. ಶೋರೂಮಲ್ಲಿ ಹಾಕ್ಸಿ ಹೊಸ ಗಾಡಿಗೆ. ಅಂದರೆ ವ್ಯಾರಂಟಿ ಗಿರಂಟಿ ಎಲ್ಲ ಕ್ಲಿಯರ್ ಆಯಿತು ಅಂತಂದರೆ ಆಮೇಲೆ ಬೇಕಾದರೆ ಇಂಥತ್ತಾಗ ಹಾಕ್ಸಿದ್ರು ನಡೀತೈತೆ. ವ್ಯಾರಂಟಿ ಇದ್ದಾಗ ಇದೆಲ್ಲ ಹಾಕ್ಸೋದು ಡೇಂಜರೇ. ಮತ್ತು ಹೋಟಲ್ ಅಕ್ಷನ ಯಾವುದೋ ಒಂದು ಈ ರೆಸ್ಪಾನ್ಸ್ ಚೆನ್ನಾಗಿದೆ ಇವ್ರ ಹತ್ರ. ಊಟೋಪಚಾರ ಎಲ್ಲ ನೀಟಾಗೆ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅಲ್ಲಿ ರೈಟ್ ಸೈಡು ಅಲ್ಲಿ ಕಾಣ್ತಾ ಇದೆಯಲ್ಲ, ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೋಟ್ಲು. ಇದು ಎಲ್ಲಿ ಬರುತ್ತೆ ಅಂತಂದರೆ ನಾಸಿಕ್ ಟು ಪುಣೆ ಹೈವೇ, ನವಸಾರಿ. ಅಲ್ಲಿಂದನೂ 100 ಕಿಲೋಮೀಟ್ರು, ನಾಸಿಕ್ಕಿಂದನೂ 100 ಕಿಲೋಮೀಟ್ರು, ಇಲ್ಲಿಂದ ನವಸಾರಿ 100 ಕಿಲೋಮೀಟ್ರು. ಕರೆಕ್ಟಾಗಿ ಆ ಕಡೆ ಈ ಕಡೆ 100 ಕಿಲೋಮೀಟ್ರ್ ಸೆಂಟ್ರಲ್ಲ ಇದೆ. ಸದ್ಯಕ್ಕೆ ನಮ್ಮ ಸ್ನೇಹಿತರು ಇನ್ನೂ ಮಲಗಿದ್ದಾರೆ. ಅವ್ರನ್ನ ಎಬ್ರಿಸೋಣ ಅಂತಂದರೆ, ಅಂದರೆ ಇಲ್ಲಿ ಡಾಬಾ ಹತ್ರ ಬಂದು ಸೈಡ್ಗೆ ಹಾಕಿದರೆ ಸೆಕ್ಯೂರಿಟಿ ಇರ್ತಾರೆ. ನಾವು ಎಷ್ಟು ಗಂಟೆಗೆ ಹೇಳ್ತೀವೋ ಅಷ್ಟು ಗಂಟೆಗೆ ಎಬ್ರಿಸ್ತಾರೆ. ಇಲ್ಲಿ ಅವರು ಟೈಮಿಂಗ್ಸ್ ಬರ್ಕೊಂತಾರೆ. ನಮ್ಮದು ಇಂಥದಾಗ ಇಲ್ಲ ಗಾಡಿದಾಗ ಎಲ್ಲ ಅವರು ನಾವು ಎಷ್ಟು ಗಂಟೆಗೆ ಹೇಳ್ತೀವೋ ಅಷ್ಟು ಗಂಟೆಗೆ ಎಬ್ರಿಸ್ತಾರೆ. 20 ರೂಪಾಯಿ ಇಲ್ಲ ಅಂತಂದರೆ 30 ರೂಪಾಯಿ ಇಸ್ಕೊಂತಾರೆ. ಗಾಡಿ ಸೇಫ್ಟಿ ಇರುತ್ತೆ. ಏನಂತಂದರೆ ಟೈರು, ಡೀಸಲು, ಡೆಫು, ಬ್ಯಾಟ್ರಿ ಅಂತ ಟೆನ್ಷನ್ ಇರಲ್ಲ. ಈ ಥರ ಡಾಬಾತಕ್ಕೆ ಬಂದು ಹಾಕಿ, ಅಂದರೆ ರೆಗ್ಯುಲರ್ ಡಾಬಾಗಳು ಇರ್ತವೆ ಎಲ್ಲ ಗಾಡಿಗಳು. ನಾನಿನ್ನು ಹೊಸಬ ಅಲ್ಲ, ನೋಡ್ಕೊತ ಇದ್ದೀನಿ ನಾನು. ನಮ್ಮ ಸ್ನೇಹಿತರು ಎಬ್ರಿಸೋಣ ಅಂತಂದರೆ ಯಾಕೋ ಎದ್ದೇಳೋಕ್ಕೇನೋ ಮನಸ್ಸಿಲ್ವೇನೋ. ಯಾವಾಗ ಎದ್ದೇಳ್ತಾರೆ ನೋಡೋಣ. ಮಲಗಿದ್ದಾರೆ ಶಿಸ್ತಾಗಿ, ಮಲಿಕೊಳ್ಳಿ. ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಎಬ್ರಿಸೋಣ. ಅವ್ರಿಗೆ ನಿದ್ದೆ ಇಲ್ಲ ಪಾಪ. ರಾತ್ರಿ ನನಗೆ ನಿದ್ದೆ ಬರ್ತೈತೆ. ನಾನು 10:30 11 ಗಂಟೆಗೆ ಊಟ ಮಾಡೋಣ. 8 ಗಂಟೆಗೆ ಊಟ ಮಾಡಿಬಿಟ್ಟು ಬಾ 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 ಅಂತಂದರೆ 40-50 ಹೋಗ್ತಾರೆ. ನಮಗೆ ಹಂಗೆ ಹೋಗಿ ರೂಢಿ ಇಲ್ಲ. ಒಂದು 65-70 ಮಿನಿಮಮ್ ಮೇಂಟೈನ್ ಮಾಡಿದ್ರೆ ನಮಗೆ ನಿದ್ದೆ ಪದ್ದೆ ಬರೋಲ್ಲ. ಅವರು ಮೈಲೇಜ್ ತೆಗಿಯೋಕ್ಕೆ ನೋಡ್ತಾರೆ. ನಾವು ಮೈಲೇಜ್ ಏನೋ ಲೆಕ್ಕ ಹಾಕೋಲ್ಲ. ಒಂದು 65-70 ಹಿಂಗೆ ಮೇಂಟೈನ್ ಮಾಡ್ತೀವಿ. ನಮಗೂ ಅವ್ರಿಗೂ ಅಡ್ಜಸ್ಟ್ ಆಗೋಲ್ಲ ಸ್ಪೀಡಲ್ಲಿ. ಆಮೇಲೆ ಸಿಂಗಲ್ ರೋಡಿಗೆ ಬಂದಮೇಲೆ ಸ್ಪೀಡ್ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ನಿದ್ದೆ ಬರ್ತೈತಿ. ಮತ್ತು ಆಮೇಲೆ ಅವ್ರ ಮುಂದೆ ಬರೋಕ್ಕೆ ಬಾರ ಮರ ಅಂತ ಅವರು. ನನಗೆ ನಿದ್ದೆ ಬರ್ತೈತಿ, ಎಲ್ಲಿಂದ ಹೋಗೋಣ? ಬರೋಲ್ಲ, ಹೋಗಿ ನೀವು ಪಾಡಿಗೆ ನೀವು, ನಾನು ಲೊಕೇಶನ್ ನೋಡ್ಕೊಂಬರ್ತೀನಿ ಅಂತಂದೆ ಕೊನೆ ಕಾಲಕ್ಕೆ. ಮತ್ತು ಆಮೇಲೆ ಲೊಕೇಶನ್ನು ಕಳಿಸಿ ಬಾ ಬಾ ಅಂತ ಜೊತೆಗೆ ಕರ್ಕೊಂಬಂದ್ರು ಪಾಪ. ಬಿಟ್ಟು ಹೋಗಂಗಿಲ್ಲ, ಜೊತೆಗೆ ಬಂದಿದ್ದಾರೆ. ಹಂಗೆ ಅವ್ರದ್ದು ಚೆನ್ನೈ ಕಡೆ ಹೋಗ್ತಾರೆ, ನಾನು ಬೆಂಗಳೂರು. ಮುಂದೆ ಇಲ್ಲಿ ಟೀಗಿ ಕುಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಎದಳ್ಳಿ, ಎಷ್ಟೊತ್ತಿಗೆ ಎದ್ದೇಳ್ತಾರೆ ಎದಳ್ಳಿ ನೋಡೋಣ. ಇಲ್ಲಿ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಫಸ್ಟು ಡೈಲಿ ಯೂಸಸ್ಗೆ ಏನು ಬೇಕಾಗುತ್ತೋ ಅದೆಲ್ಲ ಇದೆ, ಪ್ರತಿಯೊಂದು ಇದೆ. ನಿಮಗೇನು ಅವಶ್ಯಕತೆ ಇದೆ ಅದೆಲ್ಲ ಸಿಗುತ್ತೆ. ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ
ಅಣ್ಣಚ್ಚಿ ಗಾಡಿಗಳು ಮತ್ತು ಎಲ್ಲ ಅಣ್ಣಚ್ಚಿ ಗಾಡಿಗಳು ಆ ಕಡೆ ಇದ್ವು, ಅವರೆಲ್ಲ ಇಲ್ಲೇ ಆಲ್ಟ್ ಮಾಡೋದು. ನಮ್ಮ ಕರ್ನಾಟಕ ಗಾಡಿಗಳು ಆಲ್ಟ್ ಮಾಡ್ತಾರೆ. ಹೋಟ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಸರ್ ಹೆಸ್ರು ಏನೇ ಹೇಳಿರು, ಅವ್ರ ಹೆಸ್ರು ಗೊತ್ತಾಗಲಿಲ್ಲ. ಸರ್ आपका नाम? आसिर. ठीक, बहुत अच्छा क्लीन से मेंटेन कर दिया होटल. ನೀಟಾಗಿದೆ. ಯಾರಾದರೂ ಹೊಸ್ದಾಗಿ ಬಂದರೆ ಬಂದು ಇಲ್ಲಿ ಆಲ್ಟ್ ಮಾಡಿ. ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸಿರಿ ಟ್ರಕ್ ಲಾಕ್ಸ್. ಹಾಂ, ಸಾಹೇಬ್ರು ಇವಾಗ ಎದ್ದಿದ್ದಾರೆ. 5:15 ಹೋಗೋಣ ಅಂತ ಇವಾಗ ಬ್ರಷ್ ಮಾಡ್ತಾ ಇದ್ದಾರೆ. ನಾನೇ ಕುಂಭಕರ್ಣ ಅಂತಂದರೆ ಕುಂಭಕರ್ಣ ಅವ್ರ ಅಣ್ಣ ಆಗಿದ್ದಾರೆ ಇವರು. ಏನೋ ಮಾಡೋಕ್ಕಲ್ಲ. ಈ ಥರ ಗಾಡಿಗಳು ಆಲ್ಟ್ ಮಾಡಿರ್ತೀರಲ್ಲ, ಸ್ವಲ್ಪ ಇಂಜಿನ್ ಆಯಿಲ್ಲು ಮತ್ತು ಕೂಲೆಂಟು ಏನು ಬ್ಯಾಟ್ರಿ ಗಿಟ್ರಿ ಇದೆಲ್ಲ ನೋಡ್ಕೊಳ್ಳಿ. ಏನು BS6 ಏನು ಅವಶ್ಯಕತೆ ಇಲ್ಲ. ಅಲ್ಲೇ ಡಿಸ್ಪ್ಲೇಲಿ ತೋರಿಸ್ಬಿಡುತ್ತೆ. ಕಡಿಮೆ ಏನಾದರೂ ಬಂದರೆ ಸಿಂಬಲ್ ಬರ್ತವೆ. ಆದರೆ ಚೆಕ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈ ಥರ ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೈಟು ಬಂದು ಆಲ್ಟ್ ಆಗಿರ್ತೀವಲ್ಲ, ಒಂದು ವಾರಕ್ಕೊಂದ್ಸಲಿ 15 ದಿವ್ಸಕ್ಕೊಂದ್ಸಲಿನಾದರೂ ಗಾಡಿ ಮೇಂಟೆನೆನ್ಸಿಗೆ ನೋಡ್ಕೊಂಡ್ರೆ ಒಳ್ಳೆಯದು ನಮಗೇನು. ಇವ್ರು ಸಾಹೇಬ್ರು ಮುಖ ತೊಳ್ಕೊಂಡು ರೆಡಿ ಆದರೆ ಇಲ್ಲಿಂದ ನಾವು ಜಾಗ ಖಾಲಿ ಮಾಡೋಣ. ಎಲ್ಲಾದರೂ ಗ್ರೀಸ್ ಓಡಿಸ್ಬೇಕು. ಗ್ರೀಸ್ ಒಂದು 700 ಕಿಲೋಮೀಟ್ರ್ 800 ಕಿಲೋಮೀಟ್ರ್ ಒಳಗಡೆ ಹೊಡೆಸಿದ್ರೆ ವಾಸಿ. ಕಿಂಗ್ ಪಿನ್ನು ಇವು ಪಿನ್ನು ಬುಷ್ ಹೋಗಲ್ಲ. ಇಲ್ಲ ಅಂತಂದರೆ ಸುಮ್ಮನೆ ಹಂಗೆ ಹೊಡಿತಾರೆ ಕೆಲವರೆಲ್ಲ. ಗಾಡಿ ಮೇಂಟೈನ್ ಮಾಡಬೇಕು. ಮತ್ತು ವೀಲ್ ಅಲೈನ್ಮೆಂಟು 3000ದಿಂದ 5000 ಕಿಲೋಮೀಟ್ರ್ ಒಳಗಡೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಒಂದು ಸಲ 5000 ಕಿಲೋಮೀಟ್ರ್ ಆದಾಗ ವೀಲ್ ಅಲೈನ್ಮೆಂಟ್ ಮಾಡಿಸಿರೆ ಇನ್ನೊಂದು ಸಲ ಅಲ್ಲಿಗೆ ಹೋದರೆ ಫ್ರೀ ಜನರಲ್ ಚೆಕಪ್ ಮಾಡ್ತಾರೆ. ಅಂದರೆ ಫ್ರೀ ಇನ್ನೊಂದು ಸಲ ಚೆಕಪ್ ಮಾಡ್ತಾರೆ. ಅವಾಗ ಅಮೌಂಟ್ ತಗೊಳಲ್ಲ. 800 ರೂಪಾಯಿಂದ 1000 ರೂಪಾಯಿ. ಟೈರು ಸವಿತವೆ ನೋಡ್ಕೊಂಡು ಅದು ನಮಗೆ ಗೊತ್ತಾಗುತ್ತೆ ಟೈರ್ ಸವಿತವೆ ಅಂತಂದರೆ ನಾವು ಪಲ್ಟಿ ಮಾಡಿಸ್ತೀವಿ. ಮತ್ತು 10,000 ಕಿಲೋಮೀಟ್ರಿಗೆ ಒಂದ್ಸಲ ಟೈರ್ ಪೌಡ್ರ್ ಮಾಡಿಸ್ಬೇಕು. ಪೌಡ್ರ್ ಮಾಡಿಸ್ಲಿಲ್ಲ ಅಂತಂದರೆ ಪಂಚರ್ ಆಗ್ತೈತಲ್ಲ, ಅವಾಗ ಟ್ಯೂಬು ತೆಗಿಯೋಕ್ಕೆ ಬರೋಲ್ಲ. 10,000ಕ್ಕೆ ಒಂದ್ಸಲ ಟೈರ್ ಪೌಡ್ರ್ ಮಾಡಿಸಿದ್ರೆ ಒಳ್ಳೆಯದು. ಲಾಂಗ್ ಅಡ್ಡಾಡೋದಿದ್ರೆ ಒಂದು 12-13 ಸಾವಿರಕ್ಕೆ ಮಾಡಿಸಿದ್ರು ಏನಾಗಲ್ಲ. 10,000ಕ್ಕೆ ಮಾಡಿಸಿದ್ರೆ ವಾಸಿ. ಮತ್ತು ಇನ್ನೂ ಏನೋ ನನಗೆ ಗೊತ್ತಿರೋವಷ್ಟು ತಿಳಿಸ್ತೀನಿ ನೋಡಿ. ಕಮಾನ್ ಆ ಗಾಡಿದು ಹೆಂಗೈತೆ, ನನ್ನ ಗಾಡಿದು ಹೆಂಗೈತೆ ಅವ್ರು ಹೇಳಿದ್ರು. ಇದು ಅಕ್ಕಪಕ್ಕ ಹಾಕಿ ತೋರಿಸ್ತೀನಿ ಇದು ವೇರಿಯೇಷನ್ ಎಷ್ಟೈತೆ ಅಂತ. ಅದು ಕರೆಕ್ಟಾಗಿ ಹೈಟೆಕ್ ಲೆವೆಲಿಂದ 1 ಅಡಿ ಕರೆಕ್ಟಾಗಿ ಮಾಡಿಸ್ತಾರೆ. ನಾನು 1.5 ಅಡಿ ಮಾಡಿಸಿದ್ದೀನಿ. ಸಿದ್ರು ಬೆಟ್ಟ ಮಾಡಿಸ್ಕೊಂಡು ಕುಂತಿದ್ದೀನಿ. ಅದು ಅವಶ್ಯಕತೆ ಇಲ್ಲ. ಯಾಕೆ ಗೂಡು ಹಾಕೋದು ಅಂತಂದರೆ ಮಳೆ ನೀರು ಬೀಳ್ತಾವಲ್ಲ, ಅವು ಕೆಳಗೆ ಜಾರು ಹೋಗ್ಬೇಕು. ಅದಕ್ಕೆ ಮಾಡಬೇಕು. ನಾನು ನೋಡಿ ಅಲ್ಲಿಂದ ಜಾರಬಂಡಿನೇ ಆಡ್ಬೋದು, ಆ ಥರ ಮಾಡಿಸಿದ್ದೀನಿ. ಅಂಗಡಿಯವ್ರು ಹೇಳಿದ್ರು ಯಾಕಪ್ಪ ಅಷ್ಟೊಂಥರ ಮಾಡಿಸ್ತೀಯ ಅಂತಾನೆ. ನಾನು ಯಾರೋ ಹಿಂಗೆ ಸ್ನೇಹಿತರು ಹೇಳಿರು, ಅವ್ರಿಗೂ ಗೊತ್ತಿರಲಿಲ್ಲ. 7 ಹೇಳ್ತಾವ್ರೆ ಅಂತಾನೆ. 7.5ನೇ ಮಾಡಿಸು ಅಂತಂದು. ಸರಿನಪ್ಪ ಆಯಿತು. ಅಂಗಡಿಯವ್ರ ಮಾತು ಕೇಳ್ದಂಗೆ ಮಾಡಿಸಿದ್ದೀನಿ. ಒಂದು ಸ್ವಲ್ಪ ರಿಸೀವ್ಡ್ ಅಮೌಂಟ್ಗಳು ಲಾಕ್ ಆಗಿದ್ದಾವೆ. ಆ ರಿಸೀವ್ಡ್ ಅಮೌಂಟ್ ಬಂದರೆ ಗಾಡಿ ಕೆಲಸ ಅದು ಮಾಡಿಸ್ಬೇಕು. ರಿಬಿಟ್ ಎಲ್ಲ ಓಡಿಸ್ಬೇಕು. ಅದನ್ನು ಗಾಡಿ ಕೆಲಸದ ತೋರಿಸ್ತೀನಿ ಏನೇನು ಕತೆ ಅಂತಾನೆ. ಹಿಂಗೆ ನಾನು ತಿಳಿಸ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ನನಗೇನು ಗೊತ್ತಾದನ್ನು ಹೇಳ್ತಾ ಇರ್ತೀನಿ. ಈ ಟಾಟಾ ಗಾಡಿಗೂ ಆ ಗಾಡಿಗೂ ಏನು ಡಿಫ್ರೆನ್ಸು ಅಂತಂದರೆ, ಇಕೋಮೆಂಟಿಗೆ ಅದು ಬಾಡಿ ಅರ್ಧ ಅಡಿ ಹೈಟ್ ಬರುತ್ತೆ. ಯಾವುದು ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಇದೇನಿದೆ ಹೈಟೆಕ್ಕು, ಅದು ಅರ್ಧ ಅಡಿ ತೊಟ್ಟಿ ಜಾಸ್ತಿ ಬರುತ್ತೆ. ಅದು ಹೈಟು. ನಮ್ಮದು ಅದಕ್ಕಿಂತ ಕಡಿಮೆ. ಎಲ್ಲ ಗಾಡಿಗಿನ್ನ ಇದೊಂದು ಸ್ವಲ್ಪ ಒಂದು ಅರ್ಧ ಅಡಿ ಹೈಟ್ ಜಾಸ್ತಿ ಇರುತ್ತೆ. ಮೈಲೇಜ್ ಅಂತಂದರೆ ಮೈಲೇಜೆಲ್ಲ ಸೇಮೇನೋ. ನಾವು ಈಚಾರು ಬೆನ್ಸು ಯಾವುದೇ ಆಗಲಿ ಅದು ಓಡ್ಸೋರ್ ಕೈಯಲ್ಲಿರುತ್ತೆ. ನಾವು ಹೆಂಗೆ ಗಾಡಿ ಮೇಂಟೈನ್ ಮಾಡ್ತೀವ ಆ ಥರ ಬರುತ್ತೆ. ಎಲ್ಲ ಗಾಡಿಗಳು ಒಂದೇನೋ ಮೈಲೇಜು. ಸಾರಥಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಐಚರು ಬೆನ್ಸು ಅವೆಲ್ಲ ತೂಕ ಕಡಿಮೆ ಬರುತ್ತೆ. ನಮ್ಮದು ತೂಕ ಜಾಸ್ತಿ ಬರುತ್ತೆ. ಯಾಕಂತಂದರೆ ಇದು ಡಬಲ್ ಕ್ಯಾಬಿನು, ಕಬ್ಬಣ ಕುಟ್ಟಿಗೆ ಅಡವೆನೇ ಐತೆ ಅಂತ ಹೇಳ್ಬಿಟ್ಟು ನಾನು ಅದ್ರಾಗೆ ಈ ಬಂಪರು ಕ್ಯಾರಿಯರು ಅಂದರೆ ನಾನು ಲೈಟ್ ವೈಟೇ ಮಾಡಿಸಿರೋದು. ಮತ್ತು ಈ ಪಟ್ಟಿ ಏನೋ ಹಾಕ್ಸಿದ್ದೀನಿ, ಅವೆಲ್ಲ ಇರಬೇಕು.
ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಡೋರಿಂದು ಈ ಪಟ್ಟಿ ಹಿಂಗೆ ಅಲ್ಲಿಗೆ ಹಂಗಲ್ಲಿ ಹಾಕ್ಸಿದ್ದೀನಿ. ಅಲ್ಲಿ ಮುಂದೆಗಡೆ ಏನಾಗಲ್ಲ, ಬಾಡಿ ಓಪನ್ ಆದರೆ ಇಲ್ಲೇ ಓಪನ್ ಆಗೋದು. ಅದಕ್ಕೋಸ್ಕರ ಅಲ್ಲೊಂದು ಈ ಥರ ಪಟ್ಟಿ ಹಾಕ್ಸಿದ್ದೀನಿ. ಲೋಕಲ್ ಹೊಡೆಯೋದಿದ್ರೆ ಹಿಂಗೆ ಈ ತೊಟ್ಟಿಗೆ ಹಿಂಗೆ ಇದೇನಪ್ಪ ಓವರ್ಲೋಡ್ ಹೊಡೆಯೋರು ಹಿಂಗೆ 4 ಹಿಂಗೆ ಪಟ್ಟಿ ಹೊಡೆಸ್ತಾರೆ, ಹಿಂಗೆ ಪ್ಲಾಟ್ಫಾರಮ್ ಬೆಂಡ್ ಆಗ್ದಂಗೆ ಇರಲಿ ಅಂತಾನೆ. ನಮಗೇನು ಅವಶ್ಯಕತೆ ಇಲ್ಲ, ನಮಗೆ ಈಗಲೇ ವೆಯ್ಟ್ ಜಾಸ್ತಿ ಆಗೈತೆ. ಶ್ರೀನಗರಲ್ಲೆಲ್ಲ ಹೋಗೋಕ್ಕಾಗಲ್ಲ ನಮ್ಮ ಗಾಡಿ, ಯಾಕಂತಂದರೆ 18.5 GVW ಏನು RC ಕಾರ್ಡಾಗ ಏನಿರುತ್ತೋ ಅದ್ರೊಳಗೆ ವೆಯ್ಟ್ ಇರಬೇಕು. ಅದ್ರೊಳಗೆ ವೆಯ್ಟ್ ಇರಬೇಕು ಅಂತಂದರೆ ನಾನು 11 ಟನ್ ತುಂಬ್ಕೊಂಡು ಓಡಾಡಬೇಕು. 11 ಟನ್ ತುಂಬ್ಕೊಂಡು ಓಡಾಡಿದ್ರೆ ನಡೆಯಲ್ಲ ಆಟ, 12 ಟನ್ನೇ ತುಂಬಬೇಕು. ಈ ಗಾಡಿ ಎಲ್ಲಿ ಬೇಕಾದರೂ ಆಟ ಆಡ್ಬೋದು. ಇಕಾಮೆಂಟು ಐಶರ್ 3019 ಇದರಲ್ಲೂ 20 ಫೀಟ್ ಬರುತ್ತೆ ಅಲ್ಟ್ರಾದಲ್ಲಿ, ಆ ಗಾಡಿ ಹೋಗ್ಬೋದು. ಇದು 22 ವೆಯ್ಟ್ ಜಾಸ್ತಿ ಐತೆ. ಮತ್ತು ಟಾರ್ಪಲ್ 50 kg, ಇದು ಈಗ ಹಾಕಿದ್ದೀನಲ್ಲ ಆರೆಂಜ್ ಕಲರು, ಇದು 50 kg ಐತೆ. ಆ ಕ್ಯಾರಿಯರ್ ಮೇಲೆ 50 kg, ಅದು ರೆಕ್ಸಿನ್ ಐತೆ. 50 45 ಒಂದು 5 kg ಹೆಚ್ಚು ಕಡಿಮೆ, ಅದೇ 100 kg ಆಯಿತು. ಈ ಗಾಡೀಲಿ ಜಾಯಿಂಟ್ ಕೊಟ್ಟಿದ್ದಾನೆ, ಆ 12 ವೀಲ್ಗೂ ಇಲ್ಲ ಈ ಥರ ಜಾಯಿಂಟು, ಆ ಥರ ಜಾಯಿಂಟ್ ಕೊಟ್ಟಿದ್ದಾನೆ. ಗಾಡಿ ಮಾತ್ರ ಗನ್ನು, ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ. ಏನು ಮಾಡ್ತೀರಾ, ಸ್ವಲ್ಪ ವೆಯ್ಟ್ ಬರುತ್ತೆ. ಬೇರೆ ಸ್ಟೇಟಲ್ಲೆಲ್ಲ ಶೂಟ್ ಕೊಡೋಲ್ಲ. ಅಂದರೆ 18.5 ಮೇಲೆ 5%, 18.5 × 5 ಹಾಕಿದ್ರೆ 19,400 ಆಗುತ್ತೆ. ಕೆಲವು ಕಡೆ 19,400 ಕೊಡೋಲ್ಲ, 18.5 ಇರಬೇಕು. 20,000 ಡೈರೆಕ್ಟ್ ಫೈನು. 50 kg ಜಾಸ್ತಿ ಇದ್ರೂ 20,000 ಡೈರೆಕ್ಟ್ ಫೈನು. ಮತ್ತು 50 kg ಜಾಸ್ತಿ ಇದ್ರೂ ಕಾಟ ಕೊಡಿಸ್ಬಿಟ್ಟು 1 ಟನ್ನಿಗೆ ಬರೆದು ಕೈಗೆ ಕೊಟ್ಟು ಕಳಿಸ್ತಾನೆ. 22,000 ಕಟ್ಟಬೇಕು. ಹಿಂಗೆ ಏನೇನೋ ಇರ್ತವೆ, ತಿಳಿಸ್ತೀನಿ ಮುಂದೆ. ತಿಳಿಸೋದು ಏನಾಯ್ತು ಅದನ್ನೆಲ್ಲ ತಿಳಿಸ್ತೀನಿ. ಲೋಕಲ್ ಟ್ರಿಪ್ ಓಡಿಸೋಣ ಅಂತಂದರೆ ಬಾಡಿಗೆ ವರ್ಕೌಟ್ ಆಗೋಲ್ಲ, ಟನೇಜ್ ಹಾಕ್ಬೇಕು. ಟನೇಜ್ ಹಾಕಿದ್ರೆ RTO ಫೈನ್ ಬರೀತಾರೆ. ಲಾಂಗ್ ಬರ್ತೀರಾ, ಲಾಂಗು ಒಂದು ಸೈಡ್ ಬಾಡಿಗೆ ಚೆನ್ನಾಗಿರುತ್ತೆ, ಇನ್ನೊಂದು ಸೈಡು ಡೀಸೆಲ್. ಬಂದು ಹೋಗೋಕ್ಕೆ ಒಂದು ಟ್ರಿಪ್ಗೆ 7 ದಿವಸದಿಂದ 10 ದಿವಸ ಆಗುತ್ತೆ. ಅಲ್ಲಿಗೆ ಟ್ರಿಪ್ ಕೂರೋದೇನ 3 ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ 4 ಟ್ರಿಪ್ ಕೂರ್ತವೆ. ಏನೇನೋ ಸಮಸ್ಯೆಗಳು, ಏನು ಮಾಡೋಕ್ಕಲ್ಲ. ಗಾಡಿ ತಗೊಂಡಿದ್ದೀವಿ, ಮೇಂಟೈನ್ ಮಾಡಲೇಬೇಕು, ಮಾಡ್ತಾಯಿದ್ದೀವಿ. ಗಾಡಿ ತಗೊಂಡು ವರ್ಷ ಚೆನ್ನಾಗಿರುತ್ತೆ, ಟೈರು, ಇನ್ಸೂರೆನ್ಸು, ಟ್ಯಾಕ್ಸು ಏನು ಬರೋಲ್ಲ. ಆಮೇಲೆ ಟೈರು, ಇನ್ಸೂರೆನ್ಸು, ಟ್ಯಾಕ್ಸು, ಆಳ ಅಧ್ವಾನ ಮತ್ತು ಫೈನ್ಗಳು ಅವೆಲ್ಲ ಬರ್ತವೆ. ಏನು ಮಾಡೋಕ್ಕಲ್ಲ, ಅವೆಲ್ಲ ಗಾಡಿ ಇಟ್ಟಿದ ಮೇಲೆ ಕಾಮನ್ನು ಬಂದೇ ಬರ್ತವೆ. ಒಂದು ವರ್ಷ ಚೆನ್ನಾಗಿರುತ್ತೆ, ಫುಲ್ ಜಾಲಿ. ವರ್ಷ ಆದಮೇಲೆಲ್ಲ ಖಾಲಿ. ಆಮೇಲೆ ಹೊಸ ಗಾಡಿ BS6ಗಳು ಪಾರ್ಟ್ಸ್ಗಳು ಒಂದು ಸ್ವಲ್ಪ ಡಿಲೇ ಸಿಗ್ತವೆ. 15 ದಿವಸ 20 ದಿವಸ ಆಗುತ್ತೆ. ಅಲ್ಲಿಂದ ತಕ್ಕ ಶೋರೂಮಾಗೆ ನಿಲ್ಲಿಸಿ 20 ದಿವಸ ನಿಂತಿದ್ದು ನಾವು ಡೈಲಿ 3,000 ರೂಪಾಯಿ ದುಡಿಲಿಲ್ಲ ಅಂತಂದರೆ, ಒಂದು ದಿವಸ ಗಾಡಿ ಆಲ್ಟ್ ಆಯಿತು ಅಂತಂದರೆ 3,000 ರೂಪಾಯಿ ತಲೆ ಮೇಲೆ ಬರುತ್ತೆ. ಏನು ಮಾಡೋಕ್ಕಲ್ಲ, 3,000 ರೂಪಾಯಿ ದುಡಿಲೇಬೇಕು ನಾವು. ಏನು ಕತೆನೋ ಗೊತ್ತಿಲ್ಲ. ಗಾಡಿ ಮೇಂಟೈನ್ ಮಾಡಬೇಕು ಅಂತಂದರೆ ನಮ್ಮ ಗಾಡಿಗೆ ಹೇಳ್ತಾ ಇರೋದು, ಬೇರೆ ಗಾಡಿ ಕತೆ ನನಗೆ ಗೊತ್ತಿಲ್ಲ. ಬೇರೆ ಗಾಡಿ ಕತೆ ಬಿಟ್ಟಾಕಿ 3,000 ರೂಪಾಯಿ ದುಡಿದ್ರೆ ಗಾಡಿ ಮೇಂಟೈನ್ ಮಾಡ್ಬೋದು. ಗಾಡಿ ಮೇಂಟೆನೆನ್ಸ್ಗೆ 3,000 ರೂಪಾಯಿ ಬೇಕು, ಕಂತಿಗೂ ಮತ್ತು ಗಾಡಿ ಮೇಂಟೆನೆನ್ಸಿಗೆ 3,000 ರೂಪಾಯಿ. 3,000 ರೂಪಾಯಿ ದುಡ್ದು ಇನ್ನು ಮಿಕ್ಕಿದ್ದು ನಮ್ಮದು. ನಮಗೇನು ಮಿಕ್ತೈತೆ ಅಂತಂದರೆ ಲಾಸ್ಟಿಗೆ ಗಾಡಿ ಮಿಕ್ತೈತೆ ಅಷ್ಟೇ. ಗಾಡಿ ಫುಲ್ಲು ಲೋನೆಲ್ಲ ಕ್ಲಿಯರ್ ಆದರೆ ಗಾಡಿ ಮಿಕ್ತೈತಿ. ಅಲ್ಲಿಂದ ತನಕ ಏನಿಲ್ಲ, ಬರೀ ನಾವು ಗಾಡಿ ತಗೊಂಬಿಟ್ಟು ಈ RTO ಮತ್ತು ಈ ಸೆಕ್ಯೂರಿಟಿ ಮತ್ತು ಇನ್ಯಾರು ಟ್ರಾನ್ಸ್ಪೋರ್ಟರು ಮತ್ತು EMI ಅಂತಂದರೆ ಲೋನ್ ತಗೊಂಡಿರ್ತೀವಲ್ಲ, ಅದಕ್ಕೆ ಬಡ್ಡಿ ಕಟ್ತೀವಲ್ಲ, ಅವ್ರನ್ನೂ ಉದ್ಧಾರ ಮಾಡೋಕ್ಕೋಸ್ಕರ ನಾವು ತಗೊತಾ ಇರೋದು ಗಾಡಿನ. ನಾವು ಏನು ದುಡಿತೀವೋ ಏನು ಕತೆನೋ ಗೊತ್ತಿಲ್ಲ, ಎಲ್ಲ ಅವ್ರಿಗೆ ಆಗುತ್ತೆ. ಹೊಸ ಗಾಡಿ ಮಾಡೋರು ನೋಡ್ಕೊಂಡು ಗಾಡಿ ಮಾಡಿ, ಏನು ಗೊತ್ತಿಲ್ಲದಲ್ಲೇ ಗಾಡಿ ತಗೊಂಬರ್ಬೇಡ್ರಿ. ಕೇಳಿ ವಿಚಾರಿಸಿ ತಗೊಂಬನ್ನಿ. ಅಂದರೆ ಏನು ಗೊತ್ತಿಲ್ಲದಲ್ಲೇ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಸುಮ್ಮನೆ EMI ಕಟ್ಟಲಿಲ್ಲ ಅಂತಂದರೆ ಗಾಡಿ ಲಾಕ್ ಮಾಡ್ತಾರೆ, ಗಾಡಿ ತಗೊಂಡೋಗಿ ಶೆಡಿ ಹೊಡಿತಾರೆ. ಈಗ 2 ತಿಂಗಳು 3 ತಿಂಗಳು ಎಲ್ಲ ಬಿಡೋಲ್ಲ. ಈಗ 1 ತಿಂಗಳಿಗೆ ಅಲ್ಲೇನ 1 ತಿಂಗಳು ನೋಡ್ತಾರೆ, ನೀ ಏನು ಮಾಡ್ತೀಯ ಏನು ಕತೆ. ಡಿಲೇ ಮಾಡಿದೆ ಅಂತಂದರೆ ಫೈನಾನ್ಸರ್ ಬಿಡೋಲ್ಲ. ಅಂತ ಲೋನ್ ಹಾಕ್ಸಿದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಲೋನ್ ಹಾಕ್ಸಿ, ಬ್ಯಾಂಕಲ್ಲಿ ಲೋನ್ ಮಾಡಿಸಿ, ಫೈನಾನ್ಸಲ್ಲಿ ಲೋನ್ ಮಾಡಿಸ್ಬೇಡಿ. 15 ದಿವಸ 20 ದಿವಸ ಗಾಡಿ ತರೋದು ಲೇಟ್ ಆಗಲಿ ಪರವಾಗಿಲ್ಲ. ಗಾಡಿ ತಗೊಂಬರೋಕೆ ಅರ್ಜೆಂಟ್ ಮಾಡಬೇಡಿ. ಯಾವ ಗಾಡಿ ಮಾಡಬೇಕು ಏನು ಕತೆ ಗೊತ್ತಿರೋರನ್ನ ವಿಚಾರಿಸಿ, ನನ್ನ ಮಾತೇ ಏನು ಕೇಳಬೇಡಿ. ಇನ್ನು ಸೀನಿಯರ್ ಡ್ರೈವರ್ಗಳು ಇದ್ದಾರೆ, ಅವ್ರನ್ನೆಲ್ಲ ವಿಚಾರಿಸಿ ಏನು ಕತೆ. ಗಾಡಿ ಮಾಡೋದಕ್ಕೆ ಮುಂಚೆ ಗಾಡಿ ಮಾಡೋದು ದೊಡ್ಡದಲ್ಲ. ಗಾಡಿ ಅದನ್ನು
ಮೇಂಟೈನ್ ಮಾಡೋದು ಭಾಳ ದೊಡ್ಡದು. ಗಾಡಿ ಸೀಸನಾಗಿ ಓಡ್ತವೆ. ಟ್ರಾನ್ಸ್ಪೋರ್ಟ್ ಲೈನಿಗೆ ಯಾವುದೇ ಕಾರಣಕ್ಕೂ ಗಾಡಿ ತರಬೇಡ್ರಿ. ಯಾವುದಾದ್ರೂ ನಿಮಗೆ ಕಂಪ್ನಿ ಅಟ್ಯಾಚಿಗೆ ಗಾಡಿ ತಗೊಂಬರ್ರಿ. ನನ್ನ ಸಜೆಷನ್ನು, ಕಂಪ್ನಿ ಅಟ್ಯಾಚಿಗೆ ಗಾಡಿ ತಗೊಂಬಂದರೆ ಒಂದು ಸೈಡ್ ಲೋಡ್ ಇರುತ್ತೆ, ಇನ್ನೊಂದು ಸೈಡು ಟ್ರಾನ್ಸ್ಪೋರ್ಟ್ ಲೈನ್ ಓಡಿಸ್ಬೋದು. ಬರೀ ಟ್ರಾನ್ಸ್ಪೋರ್ಟಿಗೆ ತಗೊಂಬಂದರೆ ಹೋಗ್ಬೇಕಾಗತ್ತೆ ಚೊಂಬಿಡ್ಕೊಂಡು. ನಮಗೊಂದು ಸ್ವಲ್ಪ ಲೋಕಲ್ ಲೋಡ್ ಇದೆ, ಒಂದು ಸ್ವಲ್ಪ ಭರವಸೆ ಐತೆ, ಏನೋ ಒಂದು ಮಾಡ್ತೀವಿ. ತಗೊಂಡಿದ್ದೀವಿ, ಏನೋ ಮಾಡಬೇಕಲ್ಲ. ಒಂದು ಸ್ವಲ್ಪ ಇವು ಗಾಡಿ ಫೈನಾನ್ಸು ಲಾಕ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಒಂದ್ಸಲಿ ವಿಚಾರ ಮಾಡಿ, ಯಾಕೆ ಗಾಡಿ ಲಾಕ್ ಮಾಡಿದ್ದಾರೆ, ಏನು ಕತೆ, ಸೀಸ್ ಮಾಡಿರ್ತಾರಲ್ಲ, ಅಲ್ಲಿ ಶ್ರೀರಾಮ್ ಫೈನಾನ್ಸು ಅವು ಇವು ಎಲ್ಲ ಇರ್ತಾವೆ ನೋಡಿ ಫೈನಾನ್ಸ್, ಅವೆಲ್ಲ ಗಾಡಿ ಲಾಕ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಸೆಕ್ಯೂರಿಟಿನೂ ವಿಚಾರಿಸಿ ಯಾಕೆ ಏನು ಕತೆ ಎಲ್ಲ ಗೊತ್ತಾಗುತ್ತೆ. ಬರ್ರಿ, ಈ ಫೀಲ್ಡಿಗೆ ಬಂದ ಮೇಲೆ ಗೊತ್ತಾಗೈತೆ. ಸುಮ್ಮನೆ ಏನೋ ಹೇಳ್ತಾರೆ, ಗಾಡಿ ತಗೊಂಬಿಡ್ತಾರೆ ಅಂತ ಹೇಳ್ತಾರೆ ಅನ್ನಂಗೆ ಆಗುತ್ತೆ. ಅದು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಕತೆ, ಇದರಲ್ಲಿ ಏನೈತೆ ಏನಿಲ್ಲ. ಬಂದು ಯಾವ್ದಾನ ಟ್ರಾನ್ಸ್ಪೋರ್ಟ್ ಹತ್ರ 3 ದಿವಸ 4 ದಿವಸ ಒಣಗಿ ರೋಡಲ್ಲಿ ಗಾಡಿ ಕೆಟ್ಟೋದಾಗ ಕುಳು ನೀರಿಲ್ದಂಗೆ ಸತ್ತು ಆವಾಗ ಗೊತ್ತಾಕೈತೆ. ಇವಾಗ ಜೋಶ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಜೋಶ್ ಹಂಗೆ ಹಾಕೈತೆ. ಆಮೇಲೆ ಜೋಶು ಅದು ಹೇಳಿದ್ರೆ ಅರ್ಥ ಆಗಲ್ಲ. ಬರಬೇಕು ಫೀಲ್ಡಿಗೆ, ಸಮುದ್ರಕ್ಕೆ ಇಳಿದ್ಮೇಲೆ ಗುಂಡಿ ಗುದ್ರ ಎಲ್ಲೈತೆ ಆಳ ಅಂತ ಗೊತ್ತಾಗುತ್ತೆ. ಏನೋ ನನಗೆ ತಿಳಿದಷ್ಟು ಹೇಳ್ತೀನಿ. ಇದ್ರೂ ವಿಚಾರ ಮಾಡಿ ಗಾಡಿ ತಗೊಂಬನ್ನಿ. ಗಾಡಿ ಮಾಡೋದೇನು ದೊಡ್ಡದಲ್ಲ, ಯಾರು ಬೇಕಾದ್ರೆ ಗಾಡಿ ಮಾಡ್ತಾರೆ. ಇನ್ನೊಬ್ಬರು ಹಾಳಾಗೋದು ಬೇಡ ಅಂತ ನಾವು ಹೇಳೋದು. ಇವ್ರಿನ್ನ ಪೌಡ್ರ್ ಹಾಕ್ಕೊಂಡು ಏನೋ ರೆಡಿ ಆಗ್ತಾರೇನೋ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ. ತಂಪಂದಾಗೆ ಹೋಗೋಣ ಅಂತಂದರೆ 5:15 ಹೋಗೋಣ ಅಂತೇಳಿ 8:15 ತನಕ ಇನ್ನೂ ರೆಡಿ ಆಗೋದ್ರಾಗೆ ಇದ್ದಾರೆ. ಹುಡುಗಿ ಗಿಡಿಗೆ ಏನೋ ನೋಡೋಕೆ ಏನೋ ಹೋಗ್ತಾ ಇದ್ದಾರೇನೋ, ಹುಡುಗಿ ಗಿಡಿಗೆ ಏನೋ ನೋಡೋಕೆ ಏನೋ ಹೋಗ್ತಾ ಇದ್ದೀರಾ ಪೌಡ್ರು? ಸೆಂಟ್ಗಿಂಟ್ ಹಾಕಿ ನಡೀರಿ, ಟೀ ಕುಡಿದು ಬರ್ರಿ, ಹೋಗೋಣ. ಏನ್ರಿ ನೀವು ಬೆಳಗ್ಗೆ ಈ ವೆದರ್ಗೂ ಈ ಘಾಟ್ ಸೆಕ್ಷನಾಗ ಹೋಗ್ತಾ ಇರೋದ್ಗೂ ಫುಲ್ಲು ಸಖತ್ತಾಗಿದೆ. ವ್ಯೂ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಬೆಳಗ್ಗೆ ಅಲ್ಲೇ 8:15 8:45 ಆಯಿತು. ಇಲ್ಲಿಂದ ಒಂದು ರಾಜಸ್ಥಾನ ಅಂತೀನಿ, ಗುಜರಾತ್, ಇದು ಒಂದು ಸ್ವಲ್ಪ ಅಪ್ಪು. ಇದೆಲ್ಲ ಹತ್ತೋದ್ರೆ ಇನ್ನೊಂದು 2 ಘಾಟ್ ಸೆಕ್ಷನ್ ಬರ್ತವೆ. ಅವೇನೇನು ದೊಡ್ಡ ಘಾಟ್ ಏನಲ್ಲ, ಸಿಂಪಲಾಗಿ ಇರೋದು. ಅಂದರೆ ಘಾಟ್ ಸೆಕ್ಷನ್ನು ಆರಾಮಾಗಿ ಕೂಲಾಗೆ ಲೈನರ್ಗಳು ಈಟಾದರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಲೈನರು ಈಟ್ ಆರತಕ್ಕ ಇದ್ದು ಹೋಗ್ಬೇಕು. ಇಲ್ಲಾಂತಂದರೆ ಲಾಸ್ಟ್ ಟ್ರಿಪ್ಪಲ್ಲಿ ಆಯ್ತಲ್ಲ ನನಗೆ ಪಂಚರು, ಆ ಥರ ಪಂಚರ್ ಆಗ್ತೈತೆ. ನಾವೇ ಬಾಧೆ ಬೀಳಬೇಕು, ನೋಡ್ಕೊಂಡು ಹೋಗ್ಬೇಕು. ಹೋಗೋಣ. ಮತ್ತು ಘಾಟ್ ಸೆಕ್ಷನಲ್ಲಿ ಈ ಕಾರ್ಗಳವರು ಅರ್ಜೆಂಟ್ ಮಾಡ್ತಾರೆ. ಯಾಕೆ ಅರ್ಜೆಂಟ್ ಮಾಡ್ತಾರೆ? ಗಾಡಿಗಳು ಈ ಕ್ಯಾಂಟ್ರು ಲಾರಿಗಳು ಎಲ್ಲ ಪಿಕಪ್ಪಾಗೆ ಗಾಡಿಗಳು ಹತ್ತಿಸ್ತಾ ಇರ್ತಾರೆ. ಅಲ್ಲಿ ಬಂದು ಮಧ್ಯದಾಗೆ ನಂದೆಲ್ಲಿ ಕ್ಲೀನ್ ನಂದಗೋಪಾಲ ಅಂತ ಬಂದು ಟರ್ನಿಂಗಾಗೆಲ್ಲ ಬಂದು ಎಳಿತಾರೆ. ಒಂದು ಸ್ವಲ್ಪ ಗಾಡಿ ಅಪ್ಪಾಗಿದ್ದಾಗ ಟರ್ನಿಂಗಲ್ಲಿದ್ದಾಗ ಒಂದು ಸ್ವಲ್ಪ ನೋಡ್ಕೊಂಬನ್ನಿ. 2 ವೀಲರ್ಗಳು ಅಷ್ಟೇನ, 2 ವೀಲರು ಸಿಟಿಲಿ ಅಲ್ಲೆಲ್ಲ ಆ ಲೆಫ್ಟ್ ಸೈಡಾಗೆಲ್ಲ ಬರ್ತಾರೆ. ಆ ಲೆಫ್ಟ್ ಸೈಡು ಬ್ಲೈಂಡ್ ಸ್ಪಾಟು, ಅಲ್ಲಿ ಏನು ಕಾಣಿಸಲ್ಲ ಡ್ರೈವರ್ಗೆ. ಅಲ್ಲಿ ಬಂದು ನಿಂತ್ಕೊಂತಾರೆ. ನಾವು ಗಾಡಿ ಮೂವ್ ಮಾಡಿದ್ರೆ ಅವ್ರಿಗೇನಾನ ಹೆಚ್ಚು ಕಡಿಮೆ ಆದರೆ ದೊಡ್ಡ ಗಾಡಿಯವ್ರ ಮೇಲೆ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ಆ ಬ್ಲೈಂಡ್ ಸ್ಪಾಟಲ್ಲಿ ನಿಲ್ಲಬೇಡಿ. ಹೈವೇಲಿ ಕಾರ್ಗಳವ್ರು ಬಂದು ಓವರ್ಟೇಕ್ ಮಾಡೋಕ್ಕೆ ಗಾಡಿಗಳು ನಮ್ಮ ಪಿಕಪ್ಪಾಗಿ ಹೋಗ್ತಾ ಇರ್ತವೆ, ಒಪ್ಪಾಗಿಪ್ಪಾಗೆ ಟರ್ನಿಂಗಾಗೆ ಅಂತ. ಒಂದು ಸ್ವಲ್ಪ ನೋಡ್ಕೊಂಡು ಇದನ್ನು ಮಾಡಿ. ಸುಮ್ಮನೆ ನಿಮಗೂ ತೊಂದರೆ ಆಗೋದು ಬೇಡ, ನಮಗೂ ತೊಂದರೆ ಆಗೋದು ಬೇಡ. ಓವರ್ಟೇಕ್ ಮಾಡೋ ಜಾಗಗಳು ಇರ್ತವೆ, ಅಂಥದ್ದಾಗೆ ಓವರ್ಟೇಕ್ ಮಾಡಬೇಕು. ನೀವು ಟರ್ನಿಂಗಾಗೆ ಈ ಸಂದೆಗೆ ಆಗ ಅಂಥತ್ತಾಗ ಬಂದ್ಬಿಟ್ಟು ಎಳೆದು ಬಿಡ್ತೀರ. ಗಾಡಿ ಪಿಕಪ್ಪಾಗಿ ಹೋಗ್ತಾ ಇರ್ತವೆ, ಅಂಥತ್ತಾಗ ಬಂದು ಎಳೆಯೋದು, ತಿರ್ಗಾ ಗೇರ್ ಕೊಟ್ಟು ನಾವು ಅಪ್ಪುಗಳು ಹತ್ತಿಸ್ಬೇಕು. ಅಣ್ಣಚ್ಚಿ ಗಾಡಿಗಳು ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇನ್ನು ಯಾವ ರೋಡ್ಗೆ ಹೋದ್ರೂ ಸಿಗ್ತವೆ ಅಣ್ಣಚ್ಚಿ ಗಾಡಿಗಳು. ಅಣ್ಣಚ್ಚಿ ಗಾಡಿ ಅಂತಂದರೆ ತಮಿಳ್ನಾಡು ಗಾಡಿನ ಅಣ್ಣಚ್ಚಿ ಗಾಡಿ ಅಂತೀವಿ ನಾವು. ಅವರೆಲ್ಲ ಹಂಗಂದಂದು ರೂಢಿ ಆಗಿಬಿಟ್ಟೈತೆ ಅಣ್ಣಚ್ಚಿ ಅಂತಂದು. ನೀವು ಯಾವ ರೂಟಿಗನ ಹೋಗಿ
ಈ ಕಡೆಯಿಂದ ಒಂದು ಗಾಡಿ ಬಂದರೆ ಆಪೋಸಿಟ್ ಒಂದು ಗಾಡಿ ಬರುತ್ತೆ. ಎಷ್ಟು ಗಾಡಿ ಮಡಗ್ಯವರು ತಮಿಳ್ನಾಡವ್ರು ಅಂತೂ ಗೊತ್ತಿಲ್ಲ. ಎಲ್ಲ 12 ಟೈರು 14 ಟೈರು ಎಲ್ಲ ದೊಡ್ಡ ಗಾಡಿಗಳೇ ಅವರು ಜಾಸ್ತಿ. ಅವರವೇನ ಟ್ರಾನ್ಸ್ಪೋರ್ಟ್ಗಳು ಇರ್ತವೆ, ನಮ್ಮಂಗೆ ನಮ್ಮವು ಇರ್ತವೆ ಕರ್ನಾಟಕದವು ಬೇರೆ ಸೈಡೆಲ್ಲನ. ಆದರೆ ಅಷ್ಟೊಂಥರ ಇಲ್ಲ ತಮಿಳ್ನಾಡವರು. ಅವು ಟ್ರಾನ್ಸ್ಪೋರ್ಟ್ಗಳು ಎಲ್ಲಿ ಹೋದ್ರೂ ಅವರವೇ ಇರ್ತವೆ. ಲೋಡಿಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗ್ತಾರೆ, ಅನ್ಲೋಡ್ ಮಾಡ್ತಾರೆ. ಅವ್ರು ಟ್ರಾನ್ಸ್ಪೋರ್ಟ್ ಹತ್ರ ಹಾಕಂತಾರೆ, ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಬರ್ತಾ ಇರ್ತಾರೆ. ನಮ್ಮವಾದರೆ ಹಂಗಲ್ಲ, ಏನೇನೋ ಕತೆಗಳು ಏನೇನೋ ಇದ್ದಾವೆ. ಈ ಫೀಲ್ಡಲ್ಲಿ ಕಲಿಯೋದು ಇನ್ನೂ ಬೇಜಾನೈತೆ, ಕಲಿಬೇಕು. ಡೈಲಿ ಒಂದು ಹೊಸ ವಿಷಯ ಏನೋ ಇದ್ದೇ ಇರುತ್ತೆ, ಕಲಿಯೋಣ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಅಮೌಂಟ್ ಬಿಡಿಸ್ಕೊಬೇಕು. ಅಮೌಂಟು ಎಲ್ಲ ಖಾಲಿ ಆಗೈತೆ, ಕ್ಯಾಶ್ ಇಲ್ಲ. ಇಲ್ಲಿ VIP ಭಿಕ್ಷುಕರು ಕಾಯ್ತಾ ಇರ್ತಾರಲ್ಲಪ್ಪ, ಎಲ್ಲನ ಬಂಕಲ್ಲ ಎಲ್ಲನ 2,000-3,000 ರೂಪಾಯಿ ಕ್ಯಾಶು ತಗೊಂಡು ಹೋಗ್ಬೇಕು. ಅವ್ರಿಗೆ ಕೊಡಬೇಕು, ಕೊಡೋದಿಲ್ಲ ಅಂತಂದರೆ ನಡೆಯಲ್ಲ. ಗೌರ್ಮೆಂಟಿಂದ ಅವರಿಗೆ ಸ್ಯಾಲ್ರಿ ಯಾಕೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸ್ಯಾಲ್ರಿನ ಅವರಿಗೆ ಕೊಡೋದೇ ಬೇಡ, ಈ ಗಾಡಿಯವ್ರು ಕೊಡೋದೇ ಸಾಕಾಗೈತೆ. ಅವರು ಏನಾದರೂ ಲಂಚ ಗಿಂಚ ಕೊಟ್ಟೇನಾದರೂ ಕೆಲಸಕ್ಕೆ ಏನಾದ್ರು ಸೇರಿದಾರೆ, ಅದನ್ನು ಗಾಡಿಯವ್ರ ತೆಗೆ ಇಸ್ಕೊಂಡು ಜೀವನ ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಈ ಗಾಡಿಗಳು ಓಡಾಡ್ತಾವಲ್ಲ, ಗಾಡಿಗಳು ಓಡಾಡೋದು ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ, ಬರೀ ಗಾಡಿಗಳು ಕಾಣಿಸುತ್ತೆ. ಈ ಆಟೋದವ್ರಿಗೆ ಹೆಂಗೆ ಕಾಣಿಸುತ್ತೆ, 200 ರೂಪಾಯಿ 300 ರೂಪಾಯಿ 500 ರೂಪಾಯಿ 2,000 ರೂಪಾಯಿ ನೋಟು ಕಾಣಿಸ್ತೈತಲ್ಲ, ಆ ಗಾಡಿ ನೋಡಿದರೆ 200 ರೂಪಾಯಿ, ಚಿಕ್ಕ ಗಾಡಿ ನೋಡಿದರೆ 200 300. 12 ಟೈರು ಅವೆಲ್ಲ 14 ಟೈರ್ ಅವೆಲ್ಲ ನೋಡಿದರೆ 500 ರೂಪಾಯಿ ನೋಟ್ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಕೊಟ್ಟೇ ಹೋಗ್ಬೇಕು. ಅದೇನು ಭಿಕ್ಷೆ ಬೇಡ್ತಾರೋ ಗೊತ್ತಿಲ್ಲ, ಸಿಸ್ಟಮ್ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಗಾಡಿಯವರೆಲ್ಲ ಕೊಟ್ಟು ಕಲಿಸಿದ್ದಾರೆ. ಎಂಟ್ರಿ ಅಂತಾರೆ. ಏನು ಎಂಟ್ರಿ? ಗಾಡಿ ಡಾಕ್ಯುಮೆಂಟ್ಸ್ ಬೇಕಾ, ಮತ್ತು DL ಬೇಕಾ, ಏನು ಬೇಕಾ ಅವರಿಗೆ? ಎಲ್ಲ ಕೊಡ್ತೀವಿ, ಎಲ್ಲ ಕರೆಕ್ಟಾಗಿದ್ರು ಯಾಕೆ ಕೊಡ್ಬೇಕು ದುಡ್ಡು? ಸುಮ್ಮನೆ ಅವರಿಗೆ ಒಂದು ಟ್ರಿಪ್ಪು ಒಂದು 2,000 ಕಿಲೋಮೀಟ್ರ್ ಯಾವ ಕಡೆ ನಾನು ಹೋದರೆ 4,000 5,000 ಒಂದು 7-8 ರೂಪಾಯಿ ಅಪ್ ಆ್ಯಂಡ್ ಡೌನ್ ಅವರೇ ತಿಂತಾರೆ. ಬಾಡಿಗೆನೆಲ್ಲ ಅವರೇ ತಿಂದರೆ ನಾವೆಲ್ಲಿ ಬದುಕೋದು? ನಾವೆಂದು ಉದ್ಧಾರ ಆಗೋದು? ಬರೀ ಪೊಲೀಸರಿಗೆ RTOದವ್ರಿಗೆ ಕೊಟ್ಕೊಂಡು ಹೋದರೆ ನಾವೆಂದು ಉದ್ಧಾರ ಆಗೋದು? ಎಂದು ಉದ್ಧಾರ ಆಗ್ತೀವೋ ಏನು ಕತೆನೋ ಒಂದೂ ಗೊತ್ತಿಲ್ಲಪ್ಪ ಸ್ವಾಮಿ. ಇನ್ನು ಕತೆಗಳು ಇದ್ದಾವೆ, ಕತೆಗಳು ಹಿಂಗೆ ಹೇಳ್ತಾ ಇರ್ತೀನಿ, ನನಗೆ ತಿಳಿದಷ್ಟು ತಿಳಿಸ್ತೀನಿ, ಕೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಯೂಟ್ಯೂಬ್ ಚಾನಲ್ ಸಿರಿ ಟ್ರಕ್ಲಾಕ್ಸ್. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸಿರಿ ಟ್ರಕ್ಲಾಕ್ಸ್ ಅಂತ, ಸಪೋರ್ಟ್ ಮಾಡಿ. ನನಗೇನು ಈ ಫೀಲ್ಡಲ್ಲಿ ಏನು ಹೊಸ್ದಾಗಿ ಏನು ಕಲಿತೀನೋ ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಗಾಡಿ ಘಾಟ್ ಸೆಕ್ಷನಾಗ ಆರಾಮಾಗಿ ಹೋಗುತ್ತೆ ಪಿಕಪ್ಪಾಗಿ, ಯಾಕಂತಂದರೆ ಸ್ವಿಚ್ ಕೊಟ್ಟವನು ಇದರಲ್ಲಿ ನೋಡಿ. ಘಾಟ್ ಸೆಕ್ಷನ್ ಹೆವಿ ಹಾಕಿದ್ದೀನಿ, ಆರಾಮಾಗಿ ಗಾಡಿ ಪಿಕಪ್. ಡೀಸೆಲ್ ಜಾಸ್ತಿ ಕುಡಿಯುತ್ತೆ, ಆದರೆ ಗಾಡಿ ಪಿಕಪ್ಪಾಗಿ ಹೋಗುತ್ತೆ, ಗೇರ್ ಕೇಳಲ್ಲ. ಇನ್ನೂ ಅಪ್ಡೇಟ್ ಮಾಡ್ತಾರೆ ಗಾಡಿ ಎಲ್ಲ, ಕಾರ್ ಆದಂಗೆ ಆಗ್ಬಿಡ್ತವೆ ಗಾಡಿಗಳೆಲ್ಲ. ಮಾಡಲಿ ನೋಡಿ ವ್ಯೂ ಹೆಂಗಿದೆ ಅಂತ ಬೆಳಿಗ್ಗೆ. ಸುಂದರ ನೋಟ. ಇಕ್ವಿಪ್ಮೆಂಟು ಕಾಣೆ ಆಗಿದೆ, ಗೊತ್ತಾ ಇಲ್ಲ. ಅದು ಯಾಕಂತಂದರೆ ಡೆಫು ಒಂದು 5 ಲೀಟ್ರ್ 6 ಲೀಟ್ರ್ ಐತಂತೆ. ಡೆಫು ಒಂದು ಪಾಯಿಂಟಿಗೆ ಬಂದಾಗ ಗಾಡಿ ಪಿಕಪ್ ಇರೋಲ್ಲ. ಅಲ್ಲೆಲ್ಲನ ನೋಡಿ ಹಾಕಿಸ್ಲಿಲ್ಲ, ಏನಿಲ್ಲ. ಎಲ್ಲನ ಶೋರೂಮ್ ಸಿಕ್ಕಿರ ಹಾಕ್ಬೇಕಿಲ್ಲ. ನನ್ನ ಹತ್ರನೇ ಎಕ್ಸ್ಟ್ರಾ ಐತೆ, ಅದು ಹಾಕಿದ್ರೆ ಪ್ರಾಬ್ಲಮ್ ಆಗ್ತೈತೆ. ಒಂದು 2 ಲೀಟ್ರ್ 3 ಲೀಟ್ರ್ ಹಾಕ್ಕೊಂಡು ಹೋಗಿ ಆ ರೀಜನ್ರೇಷನ್ ಆಗ್ಲಾಗ್ಲ ಕೇಳ್ಬಿಡ್ತೈತೆ. ಆ ಗಾಡಿಗೆ ಹೆಂಗೆ ಗೊತ್ತಾಗುತ್ತೆ ಟಾಟಾ ಗಾಡಿದು ಹಾಕಿದ್ದಾರೆ ಮತ್ತು ಏನಪ್ಪ ಬೆಂಜಿಂದ ಹಾಕಿದ್ದಾರೆ, ಈಚರ್ದು ಹಾಕಿದ್ದಾರೆ ಅಂತನ. ಗಾಡಿಗೆ ಹೆಂಗೆ ಗೊತ್ತಾಕೈತಿ ಅಂತ ನನಗಂತೂ ಗೊತ್ತಿಲ್ಲ. ಬೇರೆದು ಹಾಕಂಗೇ ಇಲ್ಲ, ಹಾಕಿದ್ರೆ ಗಾಡಿ
ಒಂದು ಸ್ವಲ್ಪ ಓಡ್ತೈತೆ, ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆ ರೀಜನ್ರೇಷನ್ನು ಹಾಳಾದ್ವಾನ ಕೇಳ್ತೈತೆ. ಅದಕ್ಕೆ ಹೆಂಗೆ ಗೊತ್ತಾಗತ್ತೆ ಗಾಡಿಗೆ ಅನ್ನೋದೇ ಗೊತ್ತಾಗಲ್ಲ. ಏನು ಗಾಡಿಗಳು ಯಾಕೆ ಹಂಗೆ ಮಾಡಿದ್ದಾರೆ ಅಂತಂದರೆ, ಈಗ ಟಾಟಾ ಗಾಡಿನೇ ಹಾಕ್ಬೇಕು ಅಂತಂದರೆ ಟಾಟಾ ಗಾಡಿಗೆ ಸೇಲ್ ಇರುತ್ತೆ. ಅಂದರೆ ಬೇರೆ ಗಾಡಿ ತಗೊಂಡು ಹಾಕಿದ್ರೆ ಇವ್ರಿಗೆ ಸೇಲ್ ಡೌನ್ ಆಗುತ್ತಲ್ಲ. ಎಂಥವ್ರಲ್ವೇ ಏನೇನು ತಲೆ ಉಪಯೋಗಿಸ್ತಾರೆ ನೋಡಿ ಕಂಪ್ನಿಯವರು. BS4 BS3 ಆ ಗಾಡಿ ತೆಗ್ದು ಈ ಗಾಡಿ ತೆಗ್ದು ಆ ಗಾಡಿಗೆ ಸ್ಟಾರ್ಟ್ರುಗಳು ಯಾವ್ದಾದ ಆ್ಯಂಡ್ರಾಯ್ಡು ಏನೇನೋ ಚೇಂಜ್ ಮಾಡೋರು. ಈಗ ಆ ಥರ ಮಾಡೋಕ್ಕೆ ಬರೋಲ್ಲ, ಎಲ್ಲ ವೇರಿಯೇಷನ್ ಮಾಡಿ ಇಕ್ಕಿದ್ದಾರೆ. ಯಾಕಂತಂದರೆ ಆ ಗಾಡಿಗೆ ಅದೇ ಪಾರ್ಟ್ಸು ಸಿಗಬೇಕು ಅನ್ನಂಗೆ ಮಾಡ್ಯಾರೆ. ಕೆಲವೊಂದು ಆಗ್ತವೆ, ಕೆಲವೊಂದು ಸೆಟ್ ಆಗ್ದಂಗೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅವ್ರ ಕಂಪ್ನಿ ಚೆನ್ನಾಗಿರ್ಬೇಕು, ಅವ್ರ ಕಂಪ್ನಿದೇ ಹಾಕಿಸ್ಬೇಕು, ಅವ್ರ ಕಂಪ್ನಿಗೆ ಸೇಲ್ ಇಂಪ್ರೂವ್ ಆಗಬೇಕು. ಏನೇನೋ ಮಾಡ್ತಾರೆ. ಇಂಜಿನಿಯರಿಂಗು ಭಾಳ ತಲೆ ಉಪಯೋಗಿಸ್ತಾ ಇದ್ದಾರೆ. ಸೆನ್ಸರ್ ಮಾಡಿಬಿಟ್ಟು ಸೆನ್ಸರಿಂದ ಇರಲಿ ಪಾಪ. ನೋಡಿ ಇಲ್ಲಿ ಯಾವುದೋ ಗಾಡಿ ಬಂದು ಅಪ್ಸೈಡ್ ಆಗಿಬಿಟ್ಟೈತೆ ಪಾಪ. ಏನು ಮಾಡೋಕ್ಕಾಗಲ್ಲ. ಎಲ್ಲೋ ವ್ಯಾಕ್ಯೂಮ್ ಡೌನ್ ಆಗಿರ್ತೈತೆ, ನೋಡ್ಕೊಂಡಿರಲ್ಲ, ಬಂದಿರ್ತಾರೆ. ಇಲ್ಲ ಅಂತ ನಿದ್ಗಣ್ಣಾಗಂತೂ ಗಾಡಿ ಸೆಕ್ಷನಾಗ ಯಾರು ಓಡಿಸಲ್ಲ, ಭಾಳ ಹುಷಾರಾಗಿ ಓಡಿಸೋದು. ವ್ಯಾಕ್ಯೂಮ್ ಡೌನ್ ಆಗಿ ಬ್ರೇಕ್ ಫೇಲ್ ಆಗಿ ಆ ಥರ ಆಗಿರ್ತವೆ. ಸ್ವಲ್ಪ ಗಾಡಿ ಸೆಕ್ಷನಾಗ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ನೋಡಿ ಈಗ ಎಷ್ಟು ಬಾಧೆ ಬೀಳಬೇಕು. ಸ್ವಲ್ಪ 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಲೇಟ್ ಆಗಲಿ, ಘಾಟ್ ಸೆಕ್ಷನಾಗೆ ಆರಾಮಾಗಿ ಹೋಗಬೇಕು. ಟೈಮಿಂಗೇ ಲೋಡ್ ಇರಲಿ. ಈಗ ನಾವು ಇದ್ರೇನ ಮತ್ತೆ ಲೋಡು ಓಡಿಸ್ಬೋದು, ದುಡಿಬೋದು. ಇನ್ನೊಂದು ಲೋಡಾಗಾದ್ರೂ ದುಡ್ಕೊಬೋದು. ಟೈಮಿಂಗ್ಸ್ ಐತಿ, ಅದೈತಿ ಇದೈತಿ ಅಂತ ಅರ್ಜೆಂಟ್ ಮಾಡ್ಕೊಂಡು ಹೋದ್ರೆ ಈ ಥರ ಹೆಚ್ಚು ಕಡಿಮೆ ಆದರೆ ಯಾರಾಗ್ತಾರೆ? ಯಾರೂ ಆಗಲ್ಲ. ನಮ್ಮ ಜೀವ ಕಾಪಾಡೋದು ನೋಡ್ಕೊಬೇಕು, ಅಂತ ಸೇಫ್ಟಿ ಮಾಡೋದು ನೋಡ್ಕೊಬೇಕು. ಯಾಕೆ ಅಂತಂದರೆ, ಅಯ್ಯೋ ಸೇಫ್ಟಿದೇನು ಹೇಳ್ತೀರಾ? ಈಗ ನಾನು ಹೋಗ್ತಾ ಇದ್ದೀನಿ, ಆಪೋಸಿಟ್ ಯಾರು ಬಂದು ನನಗೆ ಗುದ್ದುತ್ತಾರೋ ಗೊತ್ತಿಲ್ಲ. ಈ ಟರ್ನಿಂಗಲ್ಲಿ ಬಂದು ಗುದ್ಬೋದು, ಪ್ರಾಣ ಪಕ್ಷಿ 2 ನಿಮಿಷಕ್ಕೆ ಆರೋಗ್ಬೋದು, ಅದು ಗೊತ್ತಿಲ್ಲ. ಸೇಫ್ಟಿಯಾಗಿ ಇರೋದು ಹೇಳ್ತಾ ಇದ್ದೀನಿ. ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಡಿಮೆ ಮಾಡಿ. ಕೆಲವರು ನೋಡ್ತೀನಿ ಏನು ಗಾಡಿಗಳು ಹೊಡಿತಾರೆ, ನೋಡ್ಬೇಕು ಅವ್ರನ್ನ. ರ್ಯಾಶ್ ಡ್ರೈವಿಂಗ್ ಕಮ್ಮಿ ಮಾಡಿ. ಮನೆಗೆ ತಂದೆ ತಾಯಿ ಕುಟುಂಬ ನಿಮಗೋಸ್ಕರ ಕಾಯ್ತಾ ಇರ್ತೈತೆ. ಏನು ನಿಮ್ಮಷ್ಟು ದೊಡ್ಡನಲ್ಲ ನಾನು, ನಿಮಗೆ ಹೇಳೋವಷ್ಟು ದೊಡ್ಡನಲ್ಲ. ಏನೋ ನನಗೆ ತಿಳಿದಷ್ಟು ಹೇಳ್ತೀನಿ. ಆರಾಮಾಗಿ ಕೂಲಾಗೆ ಈಗ ಸ್ಪೀಡೇ ಓಡಿಸೋದು ಅಂತ ಅದು ಅಲ್ಲ. ಸೇಫಾಗಿ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪಬೇಕು. ಅರ್ಧ ಗಂಟೆ ಲೇಟ್ ಆಗಲಿ ಪರವಾಗಿಲ್ಲ. ನಿದ್ದೆ ಬಂತ ಗಾಡಿ ಸೈಡ್ಗೆ ಹಾಕಿ. ಟೈಮಿಂಗ್ ಮಾಲಿದ್ದಾಗ ಡಬಲ್ ಡ್ರೈವರ್ ಇರ್ತೀರ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಬೇರೆ ಲೋಡ್ಗಳು ಇರ್ತಾವಲ್ಲ, ನಿದ್ದೆ ಬಂದ್ರೂ ಕೆಲವ್ರು ಓಡಿಸ್ತಾ ಇರ್ತಾರೆ. ಕೆಲವರೇ ನಾನೇ ಓಡಿಸ್ತೀನಿ ಅಂತಂದರೆ ಯಾವ ಸೈಡ್ಗೆ ಹಾಕಿ ಮಲಗಬೇಕು. ಅದು ಏನು ಮಾಡೋಕ್ಕಾಗಲ್ಲ. 1 ಸೆಕೆಂಡ್ ಹಿಂಗೆ ಕಣ್ಣು ಮುಚ್ಚಿ ಬಿಡುವಾಗ ಏನಾಕೈತೆ ಗೊತ್ತಿಲ್ಲ, ಅದು ಅಳಿಯೋಕ್ಕೆ ಬರೋಲ್ಲ. ಏನು ಹೇಳ್ತೀನಿ ಅಂತಂದರೆ, ನಿದ್ದೆ ಬಂದರೆ ಸೈಡ್ಗೆ ಹಾಕಿ 1-2 ಅವರ್ ರೆಸ್ಟ್ ಮಾಡಿ, ಎಲ್ಲನ ಸೇಫಾಗಿರೋತ್ತಾಗ ಹಾಕಿ ಗಾಡಿನ. ಎಲ್ಲಂದ್ರಲ್ಲಿ ರೋಡ್ ಸೈಡಾಗಿ ಹಾಕಬೇಡಿ. ಯಾಕಂತಂದರೆ ಡೀಸಲ್ಲು ಟೈರು ಎಲ್ಲ ಕಳ್ಳನ ಮಕ್ಕಳು ಎಲ್ಲ ಕತ್ಕೊಂಡು ಹೋಗ್ತಾರೆ, ಮತ್ತು ಬಾಧೆ ಬೀಳಬೇಕು. ಎಲ್ಲನ ಕ್ಯಾಮ್ರಾ ಇರೋತ್ತಾಗೆ ಸೇಫ್ಟಿ ಜಾಗ ಎಲ್ಲೈತೋ ಅಲ್ಲಿ ಗಾಡಿಗಳು ಹಾಕಿ. ಮತ್ತು ಡಾಬಾತ್ತಾಗ ಹಾಕಿ. ಅವರೇ ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೊಂದು 20-30 ರೂಪಾಯಿ ಕೊಟ್ಟರೆ ಅವರೆಲ್ಲ ಗಾಡಿ ಕಾಯ್ತಾರೆ, ಸೇಫಾಗಿರುತ್ತೆ. ಒಂದು 20-30 ಕೊಟ್ಟರೆ ನಮ್ಮದೇನು ಗಂಟು ಹೋಗಲ್ಲ, ನಮ್ಮ ಗಾಡಿ ಸೇಫಾಗಿರುತ್ತಲ್ಲ. ನಾವು ಎಷ್ಟು ಗಂಟೆಗೆ ಹೋಗ್ಬೇಕು ಅಂತಂದರೆ ಅಷ್ಟು ಗಂಟೆಗೆ ಎಬ್ಬಿಸ್ತಾರೆ. ನಾನೇನು ಸಾಚ ಏನಲ್ಲ, ನಾನು ರ್ಯಾಶ್ ಡ್ರೈವಿಂಗ್ ಮಾಡ್ತೀನಿ. ಆದರೆ ಇದ್ದಿದ್ರಾಗೆ ಒಂದು ಸ್ವಲ್ಪ ನಾನು ಏಟ್ ತಿಂದಿದ್ದೀನಿ. ನಾನು ಬೈಕಲ್ಲಿ 1-2 ಸಲ ಆ್ಯಕ್ಸಿಡೆಂಟ್ ಆಗಿ ರ್ಯಾಶ್ ಡ್ರೈವಿಂಗ್ ಮಾಡಿ ಆ್ಯಕ್ಸಿಡೆಂಟ್ ಆಗಿ ಎಲ್ಲ ಜೀವನದಾಗೆ ಪಾಠ ಕಲ್ತ್ಕೊಂಡಿದ್ದೀನಿ. ಈ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗ್ತೈತೆ. ಅದು ಸ್ಟಾರ್ಟಿಂಗ್ ಏನು ಮಾಡ್ತೀರಾ, ಹೊಸಬ್ರು ಡ್ರೈವರ್ಗಳು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಜೋಶು ಜಾಸ್ತಿ. ಅವ್ರಿಗೇನು ಹೋಗ್ಬೇಕು ಸ್ಪೀಡಾಗೆ, ಏನು 80ರಾಗೆ ಇರಬೇಕು ಗಾಡಿ. ಗಾಡಿ ಹೋಗಲ್ಲ ಹಂಗೆ ಹಿಂಗೆ ಅಂತಾರೆ. 1 ವರ್ಷ 2 ವರ್ಷ ಆದಮೇಲೆ ಅನುಭವ ಆಗ್ತೈತೆ ಗಾಡಿ ಹೆಂಗೆ ಓಡಿಸ್ಬೇಕು ಅಂತ. 2 ವರ್ಷ ತನಕ ತಲೆ ನಿಲ್ಲಲ್ಲ ನಿಮಗೆ. ಏನು ಹೊಡಿತೀರಾ. ನಾನು ಅರ್ಧ ಗಂಟೆ 1 ಗಂಟೆಗೆ ರೀಚ್ ಮಾಡೋದ, ನಾನು 3/4 ಗಂಟೆಗೆ ರೀಚ್ ಮಾಡ್ತೀನಿ.
ಮುಕ್ಕಾಲು ಗಂಟೆ ರೀಚ್ ಮಾಡೋಣ, ನಾನು 40 ನಿಮಿಷಕ್ಕೆ ರೀಚ್ ಮಾಡ್ತೀನಿ ಅದನ್ನ ಲೆಕ್ಕಾಚಾರ ಹೊಡಿತೀರಾ. ಒಂದು 2 ವರ್ಷ ಹೋಗಬೇಕು. 2 ವರ್ಷ ಹೋದ್ಮೇಲೆ ಡ್ರೈವಿಂಗ್ ಫೀಲ್ಡ್ ಏನು, ಅದು ಕಷ್ಟ ಸುಖ ಎಲ್ಲ ಅರ್ಥ ಆಗಿ ಆಮೇಲೆ ಗಾಡಿ ಹೆಂಗೆ ಓಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ಟಾರ್ಟಿಂಗು ಫುಲ್ಲು ಜೋಶು ಅಂದರೆ ನೆಕ್ಸ್ಟ್ ಲೆವೆಲ್ಲು. ನಾನು ಹಂಗೆ ಇದ್ದಿದ್ದು, ಈಗ ಚೇಂಜ್ ಆಗಿದ್ದೀನಿ. ಸ್ಪೀಡಾಗಿ ಹೊಡಿಬೇಕಾ, ಸ್ಪೀಡಾಗಿ ಹೊಡಿಯೋತ್ತಾಗೆ ಸ್ಪೀಡಾಗಿ ಹೊಡಿತೀವಿ. ಸ್ಲೋಗಿ ಓಡಿಸ್ಬೇಕಾ, ಸ್ಲೋಗಿ ಓಡಿಸ್ತೀವಿ. ಸೇಫಾಗಿ ಹೋಗಿ ತಲುಪಬೇಕು. ನಾವೆಲ್ಲಿಗೆ ಹೋಗ್ಬೇಕಾ ಆ ಡೆಸ್ಟಿನೇಷನ್ಗೆ ಸೇಫಾಗಿ ಹೋಗಿ ತಲುಪಬೇಕು. ತೊಂದರೆ ಮಾಡ್ಕೊಂಡಂಗೆ ಹೋಗ್ಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಂಗಿದ್ರೆ ಕೇಳ್ರಿ, ಕೇಳದಿಲ್ದಿರೆ ಬಿಟ್ಟಾಕಿ. ನನಗೇನು ತಿಳಿತೈತೆ ಅದನ್ನು ಹೇಳ್ತೀನಿ. ನಿಮ್ಗೆ ಹೇಳೋವಷ್ಟು ದೊಡ್ಡನೇನು ನಾನೇನಲ್ಲ. ನಾನು ಇನ್ನೂ ಈ ಫೀಲ್ಡಿಗೆ ಬಚ್ಚ. ಡ್ರೈವಿಂಗ್ ಫೀಲ್ಡಲ್ಲಿ ಏನು ಗೊತ್ತಾ, ಡ್ರೈವರ್ಗಳು ಮರಕ್ಕಿಂತ ಮರ ದೊಡ್ಡದು. ನಾನೇ ಅಂತಲ್ಲ, ನನಗಿನ್ನ ದೊಡ್ಡ ಮರ ಇರುತ್ತೆ. ಕಲಿಯೋದು ಡ್ರೈವರ್ಗೆ ಡೈಲಿ ಒಂದು ಏನೋ ಹೊಸದು ಇರುತ್ತೆ. ಒಂದು ರೋಡಲ್ಲಿ ಏನೋ ಒಂದು ಹೊಸದು ಏನೋ ಕಲಿಯೋದಿರುತ್ತೆ ಡ್ರೈವಿಂಗ್ ಫೀಲ್ಡಲ್ಲಿ. ನಾನೇನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ಏನು ದಬ್ಬಾಗ್ತಾ ಇಲ್ಲ. ನಾನು ಇನ್ನು ಕಲಿಕೆ